ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ ಕೇವಲ 4 ಲಕ್ಷ ರೂಪಾಯಿಗಳಿಗೆ. ಸ್ಪಾಟ್ ಬುಕ್ಕಿಂಗ್ ಮಾಡಿದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಉಚಿತ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೆ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೆ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ಹಾಗೂ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ಅತ್ಯುತ್ತಮ ಗುಣಮಟ್ಟದ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿ ಸರ್ವಿಸ್ಗಾಗಿ ಖಂಡಿತವಾಗ್ಲೂ ಸಂಪರ್ಕಿಸಿ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ವೀಕ್ಷಕರೇ, ಇಂದು ಮಾರ್ಚ್ 9ನೇ ತಾರೀಕು, ಶುಭ ಸೋಮವಾರ. ಈ ಶುಭ ದಿನದ ವಿಶೇಷತೆ ಏನು, ಪಂಚಾಂಗದಲ್ಲೇನಿದೆ, ರಾಶಿ ಫಲ ಹೇಗಿದೆ, ನಾವು ಮಾಡಬೇಕಾಗಿರುವಂಥ ಪೂಜಾನುಷ್ಠಾನ ಏನು, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗವನ್ನು ಕೇಳೋದ್ರ ಮೂಲಕ, ಕಣ್ಣುಗಳ ಸ್ಪಷ್ಟ ರೇಖೆಗಳನ್ನು ನೋಡೋದ್ರ ಮೂಲಕ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನೀಡ್ತಾರೆ. ಬನ್ನಿ, ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ವನಸಿರಿ ಆಯುರ್ವೇದ ರತ್ನ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ಸ್ವರ ಸರ್ವಜ್ಞ ಹಾಗೂ ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪ್ರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಘ್ನರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿದ ಹುಣ್ಣಿಮೆ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕನ್ನು ತರತಕ್ಕಂತಹದ್ದು. ನೊಂದ ಮನಸ್ಸುಗಳಿಗೆ ಸುಖ, ಸಂತೋಷ, ನೆಮ್ಮದಿ, ಒಂದಿಷ್ಟು ಸಂತಸ ಇದು ಸಿಗಬೇಕಾದರೆ ಚಂದ್ರನಿಂದ. ಚಂದ್ರ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಆಹ್ಲಾದಕರವಾದಂತಹ ಆನಂದವನ್ನು ದಯಪಾಲಿಸ್ತಕ್ಕಂಥವನು. ಮುಗ್ಧ ಮನಸ್ಸಿನಲ್ಲೂ ಮುಗ್ಧ ಮುಖದಲ್ಲೂ ಸಹಿತ ಆನಂದವನ್ನು ತರಿಸ್ತಕ್ಕಂಥವನು. ಚಂದ್ರನಿಂದ ಮಾತ್ರ ಸಾಧ್ಯ ಪ್ರತಿಯೊಬ್ಬರಿಗೂ ಸುಖ, ಸಂತೋಷ, ನೆಮ್ಮದಿ ಸಿಗ್ತಕ್ಕಂಥದ್ದು. ಅದಕ್ಕೆ ಚಂದ್ರಶೇಖರ ಚಂದ್ರನ ಸಂಧ್ಯಾಕಾಲದ ಸಂಜೆಯ ಕಾಲದ ತಂಪಾದಂಥ ಗಾಳಿಯಲ್ಲಿ ಚಂದ್ರನ ನೆನೆಸುವಂಥದ್ದು. ಜೊತೆಗೆ ಬೆಳದಿಂಗಳ ಬೆಳಕು, ಇದರ ಮಧ್ಯದಲ್ಲಿ ಮನಸ್ಸಲ್ಲಿರ್ತಕ್ಕಂಥ ಕಸಿಬಿಸಿನ ದೂರ ಮಾಡುವಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂಥ ಕಾಮದಹನ ಹಬ್ಬ ಅಂದರೆ ಕಾಮನ ಹುಣ್ಣಿಮೆ. ಕಾಮನ ಹುಣ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಶಿವಧ್ಯಾನ, ಶಿವ ಆರಾಧನೆ, ಜೊತೆಗೆ ಇವತ್ತಿನ ದಿವಸ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಕಾಮ ಹುಣ್ಣಿಮೆಯ ವಿಶೇಷವಾಗಿರ್ತಕ್ಕಂಥ ಆಚರಣೆಯನ್ನು ಎಲ್ಲರೂ ಆಚರಿಸ್ತಾರೆ. ಅದರಲ್ಲೂ ಒಂದಿಷ್ಟು ಭಾಗಗಳಲ್ಲಂತೂ ಕಾಮ ಹುಣ್ಣಿಮೆಗೆ, ಕಾಮದ ಹುಣ್ಣಿಮೆ, ಕಾಮದಹನ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾಮನ ಹಬ್ಬವನ್ನು ಆಚರಣೆ ಮಾಡುವಂಥ ರೀತಿಯೂ ಬಹಳ ವಿಶೇಷ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಕಾಮನ ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬರ ಮನೆಗಳಿಗೂ ಬರ್ತಕ್ಕಂಥದ್ದು, ಅವರು ಮನೆಗಳಿಂದ ಕೊಡುವಂಥ ಒಂದಿಷ್ಟು ಪದಾರ್ಥಗಳನ್ನು ತರುವಂಥದ್ದು, ಒಂದು ಕಡೆ ಒಂದು ಸರ್ಕಲ್ಲು ಅಥವಾ ಒಂದು ಸ್ಥಳದಲ್ಲಿ ಎಲ್ಲವನ್ನು ಸೇರಿಸಿ ಒಂದು ಕಡೆ ಅದನ್ನು ಅಗ್ನಿಸ್ಪರ್ಶ ಮಾಡುವಂಥದ್ದು. ನಮ್ಮೊಳಗಿರ್ತಕ್ಕಂಥ ಕೆಟ್ಟ ಗುಣವನ್ನು ಸುಟ್ಟು ಕರಕು ಮಾಡತಕ್ಕಂಥದ್ದು ನಮ್ಮ ಮೂಲ ಅರ್ಥವಾಗಿರಬೇಕು. ಹಾಗೆ ಕಾಮದಹನ, ಕಾಮನ ಹುಣ್ಣಿಮೆ, ಇವತ್ತಿನ ದಿವಸ ಕಾಮನ ಹಬ್ಬ, ಈ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಸೋಮವಾರ ಚಂದ್ರಶೇಖರ ಪರಮೇಶ್ವರ, ಅಲ್ಲೂ ಚಂದ್ರಶೇಖರ ಅಂತಲೇ ಇದೆ. ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಸದಾಕಾಲ ತಂಪಲ್ಲಿರ್ತಕ್ಕಂಥದ್ದು. ಅಂತಹ ತಂಪನ್ನು ಕೊಡ್ತಕ್ಕಂಥವನೇ ಚಂದ್ರ. ಅದಕ್ಕೆ ಚಂದ್ರನ ತಲೆ ಮೇಲಿಟ್ಕೊಂಡಿದ್ದಾನೆ ಸಾಂಬ ಸದಾಶಿವ. ಹಾಗೆ ನಿಮ್ಮೆಲ್ಲರ ಮನಸ್ಸಲ್ಲೂ ಸಹಿತ ಶಾಂತಿ, ನೆಮ್ಮದಿ ಎಲ್ಲವನ್ನೂ ದಯಪಾಲಿಸಲಿ ಭಗವಂತ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವೇನು, ದರ್ಪಣಾಂಜನ, ಜೊತೆಗೆ ಒಂದಿಷ್ಟು ರಾಶಿಫಲದ ವಿಶೇಷತೆ. ಹುಣ್ಣಿಮೆಯ ರಾಶಿಫಲ ಅಂದರೆ ಒಂದಿಷ್ಟು ಕೌತುಕವಾಗಿರುತ್ತೆ, ಕುತೂಹಲವಾಗಿರುತ್ತೆ. ಯಾಕೆಂದರೆ ಹುಣ್ಣಿಮೆ ಎಂದು ನಾವು ನೋಡುವಂತಹ ರಾಶಿಫಲದಲ್ಲಿ ನಮ್ಮಲ್ಲಿ ಏನಾದರೂ ಬದಲಾವಣೆಗಳಿರ್ಬೋದಾ? ಹುಣ್ಣಿಮೆ ಎಲ್ಲೆಲ್ಲೂ ಬೆಳಕಿದೆ, ನನ್ನ ಜೀವನದಲ್ಲಿ ಏನು ಬೆಳಕಿದೆ ಅದನ್ನು ಪ್ರತಿಯೊಬ್ಬರೂ ಅಪೇಕ್ಷೆ ಪಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಬನ್ನಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಗ್ರಹಣ ಹೇಗಿದೆ ತಿಳ್ಕೊಳ್ಳೋಣ.
ಭಗವಂತ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಶ್ರೀ ವಿಕಾರಿನಾಮ ಸಂವತ್ಸರೇ ಶಶಿ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 9/3/2020 ಸೋಮವಾರ ಹುಣ್ಣಿಮೆ. ಇವತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ ಇರತಕ್ಕಂಥದ್ದು, ಜೊತೆಗೆ ಹೋಳಿ ಹುಣ್ಣಿಮೆ ಆದ್ದರಿಂದ ಹುಣ್ಣಿಮೆಯ ಆಚರಣೆ ಇವತ್ತು ನೀವು ಮಾಡುವಂಥ ಅನುಷ್ಠಾನ. ಆದರೆ ವಾರದಲ್ಲೇನಾದರೂ ಭಾನುವಾರವೋ ಅಥವಾ ಗುರುವಾರನೋ, ಗುರುವಾರ ಮತ್ತು ಭಾನುವಾರ ಹುಣ್ಣಿಮೆ ಆಗಿದ್ದರೆ ಒಂದಷ್ಟು ತಂತ್ರಸಾರಗಳನ್ನು ಸಹಿತ ಮಾಡಬಹುದಾಗಿತ್ತು. ಆದರೆ ವಾರದ ಮೊದಲನೇ ದಿನ ಸೋಮವಾರ ಚಂದ್ರಶೇಖರನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ವಾರ. ಹಾಗೆ ಇವತ್ತಿನ ದಿವಸ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಪ್ರತಿಯೊಬ್ಬರು ಸಹಿತ ಕಾಮದಹನವನ್ನು ಮಾಡುವಂಥದ್ದು, ಕಾಮನ ಹುಣ್ಣಿಮೆಯನ್ನು ಆಚರಣೆ ಮಾಡುವಂಥದ್ದು, ಬಣ್ಣಗಳನ್ನು ಹಚ್ಚುವಂಥದ್ದು, ಸಾಕಷ್ಟು ಬಣ್ಣಗಳನ್ನು ಎರಚಿ ಹಬ್ಬದ ಸಡಗರ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು ಒಂದಷ್ಟು ಕಡೆಗಳಲ್ಲಿದೆ. ಅದನ್ನೆಲ್ಲರೂ ಆಚರಿಸ್ತಾರೆ. ಆಚರಿಸಬೇಕಾದ್ದು ಧರ್ಮವೇ ಸರಿ. ಕಾಮನ ಬಿಲ್ಲು ಅಂತ ನಾವು ಹೇಳ್ತೀವಿ. ಆಕಾಶದಲ್ಲಿ ಕಾಮನ ಬಿಲ್ಲು ನೋಡಿದಾಗ ಅದರ ಆನಂದವೇ ಬೇರೆ. ಯಾಕೆಂದರೆ ಅಂತಹ ಆನಂದವೇ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಆನಂದ ತರ್ತಕ್ಕಂಥದ್ದು. ಜೊತೆಗೆ ಬಣ್ಣಗಳನ್ನು ಎರಚಾಡುವಂಥದ್ದು, ಬಣ್ಣಗಳನ್ನು ಹಾಕ್ಕೊಳ್ಳುವಂಥದ್ದು, ಒಳಗಿರ್ತಕ್ಕಂಥ ಕೆಟ್ಟ ಗುಣವನ್ನು ಸುಟ್ಟು ಕರಕು ಮಾಡುವಂಥದ್ದು, ಇದೆಲ್ಲವೂ ಸಹಿತ ಕಾಮನ ಹಬ್ಬದ ವೈಶಿಷ್ಟ್ಯತೆ, ವಿಶೇಷತೆ. ಭಗವಂತ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂದರಾಂ ಮೃತ್ಯೋನ್ ವೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಚಂದ್ರಶೇಖರಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ತ್ರ್ಯಂಬಕಾಯ ನಮಃ, ತ್ರಿಪುರಾಂತಕಾಯ ನಮಃ, ತ್ರಿಕಾಗ್ನಿಕಾಲಾಯ ನಮಃ, ಕಾಲಾಗ್ನಿರುದ್ರಾಯ ನಮಃ, ಶ್ರೀ ಮಹೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನಿಮ್ಮ ಕಾಯಕಲ್ಪದಲ್ಲಿ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಭಾಳ ಜೋಪಾನ, ಎಚ್ಚರ ಇರಲಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೂ, ವ್ಯವಹಾರಗಳಲ್ಲಿರ್ತಕ್ಕಂಥ ದೋಷ ದೂರ ಮಾಡಿಕೊಳ್ಳಿಕ್ಕೂ, ನಿಮ್ಮೊಳಗಿರ್ತಕ್ಕಂಥ ನವ್ವಿನ ಸಂಗತಿಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಯಾರೊಬ್ಬರಾದರೂ ಸಹಿತ ಒಂದಿಷ್ಟು ಶಾಂತಿ ಸಮಾಧಾನವಾಗಿ ನೆಮ್ಮದಿಯುತವಾಗಿ ಇರಬೇಕಾದ್ರೆ ಇವತ್ತು ನೀವು ನಿಮ್ಮ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಸಾಧ್ಯವಾದಷ್ಟು ಶಿವಮಂದಿರದಲ್ಲಿ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೋಬೇಕು. ಶಾಂತಿ ಸಮಾಧಾನವಾಗಿರಬೇಕು. ಬರ್ತಕ್ಕಂತಹ ಎಂತಹ ಗಂಡಾಂತರಗಳಾದರೂ, ಎಂಥ ಸಮಸ್ಯೆ ಆದರೂ ಸಮಸ್ಯೆಯನ್ನು ಅಲ್ಲಿಂದಲ್ಲೇ ದೂರ ಮಾಡಿಕೊಂಡು ಮನೆಗೆ ನೆಮ್ಮದಿಯಾಗಿ ಬರಬೇಕು. ಹಾಗೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಕೆ ಲವಣವನ್ನು, ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಡತಕ್ಕಂಥದ್ದು. ಸಾಧ್ಯವಾದರೆ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕುವಂಥದ್ದು. ಇಂಥ ಕಾಯಕಲ್ಪಕ್ಕೆ ತಾವು ಮುಂದಾದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಬಗ್ಗೆ ನಿಮ್ಮ ಚಿಂತನೆ ಏನಿದೆಯೋ ಅದರ ಬಗ್ಗೆ ಭಾಳ ಕಾಳಜಿ ಇಟ್ಕೊಳ್ಳಿ. ಇವತ್ತು ಯಾರೊಬ್ಬರಾದರೂ ಸಹಿತ ಸಣ್ಣ ಪುಟ್ಟ ವಿಚಾರವನ್ನು ಭಾಳ ಬೇಗ ರೌದ್ರ ಮಾಡ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಮುಂಗೋಪ ಸ್ವಭಾವದಲ್ಲಿರ್ತೀರಿ. ಶಾಂತಿ ಬೇಕು, ನೆಮ್ಮದಿ ಬೇಕು, ಹಾಗೆ ಆರೋಗ್ಯಕರವಾದ ಬೆಳವಣಿಗೆ ಬೇಕು. ಮನೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಭಾಳಷ್ಟು ಒಂದಷ್ಟು ಟೆನ್ಷನಲ್ಲಿರ್ತೀರಿ. ಇಲ್ಲದ ಸಮಸ್ಯೆಗಳನ್ನು ನೋಡ್ತಾ ಇರ್ತೀರಿ. ಸಾಧ್ಯವಾದರೆ ಎಲ್ಲವನ್ನು ಮರೆತು ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಜೊತೆಗೆ ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ತಾವೇನು ಗಮನಕ್ಕೆ ತಂದುಕೊಳ್ತೀರೋ ಅದನ್ನು ಸಾಕಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದೇವಿಯ ಆಸ್ಥಾನದಲ್ಲಿ, ಒಂದು ದೇವಿಯ ಆಸ್ಥಾನ ಅಥವಾ ಗ್ರಾಮದೇವತೆಯ ದರ್ಶನ, ಗ್ರಾಮದೇವತೆಯ ಆಸ್ಥಾನದಲ್ಲಿ ಒಂದಷ್ಟು ಮಧು ಅಂದರೆ ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ರಾಶಿ ಫಲ ಮುಂದುವರಿಸೋಣ. ಉಳಿದ ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ತಿಳ್ಕೊಳ್ಳೋಣ. ಗುರುಜಿ, ಕರ್ಕಾಟಕ ರಾಶಿ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ಚಂದ್ರ ಚೆನ್ನಾಗಿದ್ದರೆ ಎಲ್ಲ ಕೆಲಸವೂ ಸುಭಿಕ್ಷವೇ. ಮೊದಲೇ ಹುಣ್ಣಿಮೆ, ಅದರಲ್ಲೂ ಇವತ್ತು ಕರ್ಕಾಟಕ ರಾಶಿಯವರಿಗೆ ಚಂದ್ರ ಚೆನ್ನಾಗಿರೋದ್ರಿಂದ ಯಾವುದೇ ಒಂದು ಆತಂಕ ಬೇಡ, ಭಯಪಡಬೇಕಂತಿಲ್ಲ. ಜೊತೆಗೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಚಂದ್ರಶೇಖರನ ಆರಾಧನೆ ಮಾಡ್ತಕ್ಕಂಥದ್ದು, ಜೊತೆಗೆ ಸಾಂಬ ಸದಾಶಿವನ ಅನುಗ್ರಹಕ್ಕಾಗಿ ಶಿವಮಂದಿರಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡುವಂಥದ್ದು. ಒಂದಷ್ಟು ಬಿಲ್ವಪತ್ರೆ, ಭಸ್ಮ, ಜೊತೆಗೆ ರುದ್ರಾಕ್ಷಿ ಇಂತಹದ್ದನ್ನು ಸ್ವಾಮಿಗೆ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತಿನ ದಿವಸ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಆಗುತ್ತೆ. ಜೊತೆಗೆ ಮಾಡುವ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ಸಹಿತ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಆಗಲಿ ಅಥವಾ ಸ್ವಂತ ಉದ್ಯೋಗ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಸಹಿತ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಲಾಭ ತರತಕ್ಕಂತಹದ್ದು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಿರೋದ್ರಿಂದ ಸಕಲ ವಿಧವಾದಂಥ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹೆಣ್ಮಕ್ಕಳು ಮಾತ್ರ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು. ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಕ್ಕೂ ಕಿರಿಕಿರಿ ಅನುಭವಿಸ್ತೀರಿ, ಸಮಸ್ಯೆ ತಂದುಕೊಳ್ತೀರಿ, ಸಮಾಧಾನ ಇಲ್ಲದಂಥ ರೀತಿ ಒದ್ದಾಡ್ತಾ ಇದ್ದೀರಿ. ಇವತ್ತು ಯಾರೊಬ್ಬರಾದರೂ ಸಹಿತ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ನಿಮ್ಮ ಸ್ಥಿತಿಗತಿಗಳ ಬಗ್ಗೆ ಒಂದು ಚಿಂತನೆ ಮಾಡಬೇಕಾದರೂ ಬಹಳ ಎಚ್ಚರಿಕೆ ಬೇಕು. ಇವತ್ತು ಯಾರೊಬ್ಬರಾದರೂ ಸಹಿತ ಮಧ್ಯಾಹ್ನ 12ರಿಂದ 4:20 ತನಕ, 12 ಗಂಟೆಯಿಂದ 4:20 ಮಧ್ಯದಲ್ಲಿ ತಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆಯೋ, ಯಾವ ಕೆಲಸದಿಂದ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂತಹ ಮನಸ್ಥಿತಿಯಲ್ಲಿದ್ದೀರೋ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧುಳಿ ಲಗ್ನದಲ್ಲಿ ಚಂದ್ರಶೇಖರನ ಪ್ರಾರ್ಥನೆ, ಚಂದ್ರಶೇಖರ ಆರಾಧನೆ, ಜೊತೆಗೆ ಇವತ್ತು ಹೋಳಿ ಹುಣ್ಣಿಮೆ ಆದ್ದರಿಂದ ಹುಣ್ಣಿಮೆಯ ದಿನದಂದು ದೇವಿಯ ಆರಾಧನೆ, ಶಿವದರ್ಶನ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಸಮಸ್ಯೆಗಳು ಹೊತ್ತಿದ್ರಿ, ಕಷ್ಟಗಳನ್ನು ನೋಡಿದ್ರಿ, ದಿನಂಪ್ರತಿ ಒಂದಲ್ಲ ಒಂಥರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಈ ಹುಣ್ಣಿಮೆಯಿಂದ ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಹುಣ್ಣಿಮೆಯ ಬೆಳಕು ಈ ದಿನ ಮಾತ್ರ ಆದರೂ, ನಾಳೆಯಿಂದ ಕೃಷ್ಣಪಕ್ಷ ಪ್ರಾರಂಭ ಆದರೂ ಇವತ್ತಿನ ದಿವಸ ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಆದರೆ ಶಾಂತಿ ಬೇಕು, ಸಮಾಧಾನ ಬೇಕು, ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಕಡಿಮೆ ಆಗಬೇಕು. ಹಾಗೆ ಯಾರೊಬ್ಬರಾದರೂ ಸಹಿತ ಇವತ್ತಿನ ದಿವಸ ತಲೆಬಗ್ಸಿ ನಡೆದು ಭಗವಂತನ ಪ್ರಾರ್ಥನೆ ಮಾಡಬೇಕು. ಕಷ್ಟ ಬಂದಾಗ ವೆಂಕಟರಮಣ ನಿಜ, ಆದರೆ ಅಧಿಕವಾದಂಥ ಕಷ್ಟಗಳಾದಾಗ ದೇವ್ರು ಎಲ್ಲಿದ್ದಾನಪ್ಪ ಅಂತ ಅಂದ್ಕೊಳ್ತೀವಿ. ದೇವ್ರು ಎಲ್ಲಿದ್ದಾನಪ್ಪ ಅನ್ನೋದಕ್ಕಿಂತ ದೇವರು ಆ ಕ್ಷಣ ನಿಮ್ಮ ಜೊತೆಯಲ್ಲೇ ಇರ್ತಾನೆ, ಅವನಿಂದ ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತಾ ಇರ್ತೀರಿ. ಒಳ್ಳೆಯ ಮನಸ್ಸಿನಿಂದ, ಗುರು ಹಿರಿಯರ ಮಾರ್ಗದರ್ಶನದಿಂದ ನೀವು ಸಮಾಧಾನಕರವಾಗಿದ್ದರೆ ಎಲ್ಲವೂ ತಾನಾಗ್ತಾ ನಡೆದು ಹೋಗುತ್ತೆ. ಓಡುವ ಸಮಯ ಯಾವತ್ತೂ ನಿಲ್ಲೋದಲ್ಲ. ಸಮಯ ಓಡೋದಕ್ಕೆ ಮುನ್ನ ನಾವು ಓಡ್ತೀವಿ ಅಂದರೆ ಅದು ಸಾಧ್ಯವೂ ಇಲ್ಲ. ಹಾಗೆ ಕನ್ಯಾರಾಶಿಯವರು ತಾಳ್ಮೆ ಸಮಾಧಾನದಿಂದಿದ್ದರೆ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದರೂ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಏನಪ್ಪ ನನ್ನ ಕಾಯಕದಲ್ಲಿ ಏನಾಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಏನಾಗ್ಬೋದು, ಅಥವಾ ನನ್ನ ವೃತ್ತಿ ಧರ್ಮ ಹೇಗಿರ್ಬೋದು, ಈ ಎಲ್ಲ ಹಲವಾರು ಥರ ಚಿಂತನೆ ಇದೆ. ಆದರೆ ಯಾವುದಕ್ಕೂ ಭಯಪಡಬೇಕಾದಿಲ್ಲ, ಧೈರ್ಯದಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇವತ್ತಿನ ಕಾಯಕದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕಿದೆ. ಆದರೆ ಸಣ್ಣ ಪುಟ್ಟ ವಿಚಾರವನ್ನು ಭಾಳ ಆಳವಾಗಿ ತಲೆ ಕೆಡಿಸ್ಕೊತಿರ್ತೀರಿ. ಒಂದಿಷ್ಟು ಎಚ್ಚರಿಕೆಯ ನಡೆದರೆ ಖಂಡಿತ ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸು ಸಿಗಬೇಕಾದ್ರೆ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ರಾಹುವಿನಿಂದ ಆಗುವಂಥ ಒಂದಷ್ಟು ಸಮಸ್ಯೆಗಳಿಂದ ಮನಸ್ಸಲ್ಲಿ ಒಂದಿಷ್ಟು ಕಸಬಿಸಿ ಇದೆ. ಒಂದಷ್ಟು ಭಯದ ವಾತಾವರಣ, ಏನೋ ಒಂದು ಅತಂತ್ರ, ಜೊತೆಗೆ ನಾವು ಮಾಡಿರುವಂಥ ಕೆಲಸ ಅಥವಾ ನಮ್ಮ ವೃತ್ತಿ ಧರ್ಮ ಅಥವಾ ಇನ್ನೆಷ್ಟು ಏನೋ ಒಂದು ಮಾಡಬೇಕು ಅಂತ ಮುಂದೆ ಸಾಗುವಾಗ ಎಲ್ಲೋ ಒಂದಿಷ್ಟು ವ್ಯತ್ಯಾಸ ಆಗ್ತಿದೆಯೋ ಎಂಬಂಥ ರೀತಿ ಒಂದಿಷ್ಟು ಮನಸ್ಸಿಗೆ ಬಾಧೆ ಇದೆ. ಇಂತಹ ನೋವಿನ ಸಂಗತಿಗಳಿರೋದ್ರಿಂದ ಭಯಪಡಬೇಕಾದ್ದಿಲ್ಲ. ಏನೇ ಆದರೂ ಎಂತಹ ಸಮಸ್ಯೆಗಳು ಬಂದರೂ ಈ ದಿನ 11:20 ಮಾತ್ರ. 11:20 ನಂತರ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ನೀವು ಮಾಡುವಂಥ ಕಾಯಕದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕು, ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಕಾರ್ಯಕ್ಕೆ ಮುಂದಾದರೂ, ಯಾವುದೇ ವೃತ್ತಿ ಧರ್ಮಕ್ಕೆ ಮುಂದಾದರೂ ಒಂದಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆದೇವರ ಪ್ರಾರ್ಥನೆ, ಶ್ರೀನಿವಾಸನ ಅನುಗ್ರಹ ಬೇಕು.
ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಹೀಗೆ ವೆಂಕಟೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿಯಿಂದ ಮೀನರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈಗ ಪ್ರಾರಂಭಿಸೋಣ ಸ್ವರಜ್ಯೋತಿಷ್ಯ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ ಬನ್ನಿ. ಹಲೋ. ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಲಕ್ಷ್ಮಿ ಅಂತ ಮೇಡಮ್. ಯಾವ ಊರಿಂದ ಲಕ್ಷ್ಮಿ ಅವ್ರು ಕರೆ ಮಾಡ್ತಿರೋದು? ನೇಗ್ನಾದಿಂದ ಮಾಡ್ತಿದ್ದೀರಿ ಮೇಡಮ್. ಆಗ್ಲಿಮ್ಮ, ಮಾತಾಡಿ ಗುರುಜಿಯೊಂದಿಗೆ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಮದ್ವೆ ಆಗಿ ಮಾರ್ಚ್ 12ಕ್ಕೆ 2 ವರ್ಷ ಮುಗ್ದು 3 ವರ್ಷ ಸ್ಟಾರ್ಟ್ ಆಗುತ್ತೆ ಗುರುಜಿ. ನಾನ್ ಮದ್ವೆ ಆದ 1.5 ವರ್ಷ ನಾನು ಚರ್ಮ ರೋಗದಿಂದ ತುಂಬಾನೇ ಗುಳ್ಗಿ ಅದು ಇದು ಅಂತ ತಗೊಂಡಿದ್ದೀನಿ ಗುರುಜಿ. ಚರ್ಮ ರೋಗಕ್ಕೆ ತುಂಬಾನೇ ಚರ್ಮ ರೋಗದಿಂದ ಬಳಲಿದ್ದೀನಿ ಗುರುಜಿ. ಚರ್ಮರೋಗ ಇವಾಗ ಅಂದ್ರೆ ತಾಯಿ, ಚರ್ಮರೋಗ ಅಂದ್ರೆ ಈ ಸೋರಿಯಾಸಿಸ್ ಅಂತನಾ ಅಥವಾ ಅಲರ್ಜಿ ಅಂತನಾ ಅಥವಾ ತುಂಬಾ ನೋವೇ ಬರ್ತಕ್ಕಂಥದ್ದ? ಹೌದು ಗುರುಜಿ, ನಮ್ಮ ಯಜಮಾನ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಆಗಿತ್ತಂತೆ. ಅದು ನನಗೆ ತುಂಬಾನೇ ತಗೊಂತು ಗುರುಜಿ. ನಂಗೆ ಮೈಯೆಲ್ಲ ಆಗಿತ್ತು ಗುರುಜಿ. ಅದು ಇವಾಗ ಕಡಿಮೆ ಆಗಿದೆ. ಅಂದ್ರೆ ಅವ್ರಿಗಾಗಿದ್ದ ನಂತರ ನಿಮ್ಗಾಯ್ತಮ್ಮ? ಹೌದು, ನನಗೆ ತಗೊಂಡಿತ್ತು ಗುರುಜಿ. ಅದು ಅವರಿಂದ ನಿಮಗೆ ಬಂತು ಅಂತನಾ? ಹಾ, ಹೌದು ಗುರುಜಿ. ಅವ್ರಿಗೆ ಸಾಮಾನ್ಯಕ್ಕೆ ಸ್ವಲ್ಪ ಆಗಿತ್ತು ಗುರುಜಿ. ಹಾಗಾದ್ರೆ ಅವ್ರಿಗೆ ಸೋರಿಯಾಸಿಸ್ ಅಂತ ಇದ್ದು ಅದರ ಮೇಲೆ ಕಿವು ಆಗಲಿ, ಒಂಚೂರು ರಕ್ತ ಆಗಲಿ ಅಥವಾ ತುಂಬ ನೋವೇ ಆಗುವಂಥದ್ದು, ಆ ನೋವೇ ಆಗಿರ್ತಕ್ಕಂಥ ಹೊಟ್ಟು ನಿಮ್ಮ ಮೈ ಮೇಲೆ ಉದುರಿರ್ತಕ್ಕಂಥದ್ದು, ಇಂಥ ಪರಿಸ್ಥಿತಿ ಏನಾರು ಆಗಿತ್ತಾ? ಸ್ವಲ್ಪ ಆಗಿತ್ತು ಗುರುಜಿ, ಕೆಂಪಗೆ ಆಗಿತ್ತು ಗುರುಜಿ ಅವರಿಗೆ. ಅದು ನನಗೆ ಸ್ವಲ್ಪ ಆಗಿರ್ಲಿಲ್ಲ ಗುರುಜಿ. ನನಗೆ ತುಂಬಾನೇ ತಗೊಂತು. ಚರ್ಮ ಎಲ್ಲ ಬಿರುಕು ಬಿಟ್ಟಂಗ ಆಗಿದೆ ಗುರುಜಿ ನಂದು ಮೈ ಮೇಲೆ. ಅದು ನನ್ಗೆ ಇವಾಗ ಕಡಿಮೆ ಆಗಿದೆ ಗುರುಜಿ. ನಾನು ನಮ್ಮ ಯಜಮಾನ್ರ ಹತ್ರ ಹರಿಯಾಣದಲ್ಲಿದ್ದೀನಿ. ನಮ್ಮ ಯಜಮಾನ್ರು ಆರ್ಮಿ ಗುರುಜಿ. ತುಂಬ ಸಂತೋಷ ತಾಯಿ, ಹೇಳಮ್ಮ. ಅವ್ರು ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಆಗಿತ್ತು. ಇವಾಗ ನಮ್ಗೆ ಮಕ್ಳದ್ದು ಒಂದೇ ತೊಂದರೆ ಗುರುಜಿ. ನಾನು ತುಂಬಾ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ. ಅದಕ್ಕೆ ನನಗೆ ಮಕ್ಕಳಾಗ್ತವ ಇಲ್ವಾ, ನನಗೆ ತುಂಬಾ ನನ್ ರಾಶಿ ನನ್ನ ಜನ್ಮದಲ್ಲಿ ಮಕ್ಕಳು ತುಂಬಾ ದೂರ ಇವೆ, ಇನ್ನು 4 ವರ್ಷ ನೀನ್ ತಡಿಬೇಕು ಅಂತ ಎಲ್ಲ ಇದೆ ಅಂತೆ ಗುರುಜಿ. ಯಾರಮ್ಮ ಪುಣ್ಯಾತ್ಮರು ಹೇಳಿದ್ದು? ಅದು ನನ್ನ ಜನ್ಮ ರಾಶಿ ತೆಗಿಸ್ದಾಗ ಏನು ಅಂತೆ ಗುರುಜಿ. ನಿನ್ನ ಜನ್ಮರಾಶಿ ಯಾವುದು? ನಂದು ವೃಷಭ ರಾಶಿ ಗುರುಜಿ. ವೃಷಭ ರಾಶಿಗೆ ಇನ್ನು 4 ವರ್ಷ ಮಕ್ಕಳಾಗಲ್ವಂತ? ಅದು ತೆಗಿಸ್ತಾರಂತೆ ಗುರುಜಿ. ಅದನ್ನ ಏನೋ ತಗ್ಸಿದ್ರು ಅಂತೆ. ಅದು ತಗ್ಸಿದಾಗ ಏನೋ 4 ವರ್ಷ ಅಂತ ಹೇಳಿದಾರಂತೆ ಗುರುಜಿ. ಇನ್ನು ನಿಮಗೆ ತಾಯಿ ಒಂದು ನನಗೆ ಕರೆಕ್ಟ್ ಅರ್ಥ ಆಗಬೇಕು. ಯಾಕೆಂದರೆ ಕೆಲವು ಪದಗಳು ನನಗೆ ಅರ್ಥ ಆಗೋದಿಲ್ಲ ಈಗ. ಯಾಕೆಂದರೆ 4 ವರ್ಷ ನಿನ್ನ ರಾಶಿ ಮೇಲೆ 4 ವರ್ಷ ಆಗದಿದ್ದಂಗೆ ತಡೆ ಹಿಡಿಸಿದ್ದಾರೆ ಅಂತನಾ? ಹಾ, ಹೌದು ಗುರುಜಿ. ಇನ್ನು 2023 ನೀನ್ ಕಾಯ್ಬೇಕು ಅಂತ ಏನೋ ಇದೆ ಅಂತೆ ಗುರುಜಿ. ನನ್ನ ಇದ್ರಲ್ಲಿ ಕುಂಡ್ಲಿ ಅಂತ ತೆಗಿಸ್ತಾರಲ್ಲ ಗುರುಜಿ, ಆ ಕುಂಡ್ಲಿಲಿ. ಓಹೋ. ನಮ್ಮ ಯಜಮಾನ್ರು ಯಾವಾಗ ಮಕ್ಕಳಾಗ್ತಾವೋ ಅಂತ ಕಾಯ್ತಾ ಇದಾರೆ ಗುರುಜಿ. ಅಲ್ಲಮ್ಮ, ಈ ಪದಗಳೆಲ್ಲ ನಾನು ಕೇಳಲೇ ಇಲ್ಲ. ನಾನು ಈ ಒಂದು ಮಾಧ್ಯಮನಕ್ಕಿನ್ನ ಮಾಧ್ಯಮ ನಂತರ ಈ ಜ್ಯೋತಿಷ್ಯ ಅನ್ನೋದಿದೆಯಲ್ಲ, ವಿದ್ಯೆ ಅನ್ನೋದಿದೆಯಲ್ಲ, ಈ ಪಂಚಾಂಗ ವಿದ್ಯೆ, ಗ್ರಹಸ್ಥಿತಿಗಳು, ಗ್ರಹ ಕುಂಡಲಿ, ಇದೆಲ್ಲವನ್ನು ನೋಡ್ಬೇಕಾದ್ರೆ ನಾವು 1ನೇ ಕ್ಲಾಸಿಂದನೇ ಪಾಠಕ್ಕೆ ತಗೊಂಡು ಬರಬೇಕು. ನಮಗೆ ಯಾರಿಗೂ ಗೊತ್ತಿಲ್ಲದಂತಹ ರಹಸ್ಯಗಳನ್ನೆಲ್ಲ ಎಲ್ಲ ಜ್ಯೋತಿಷರು ಹೊಸದಾಗಿ ತೆಗೆದಿರ್ತಾ ಇರ್ತಾರೆ. ಇನ್ನೂ 4 ವರ್ಷ ನೀನು ಮಕ್ಕಳಾಗಲ್ಲ ಅಂತ ಯಾವ ಪಂಚಾಂಗ, ಯಾವ ರಾಶಿ ಫಲದಲ್ಲಿ ಹೇಳ್ತಾರೆ ತಾಯಿ? ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಹೇಳಿದ್ರು ಗುರುಜಿ. ನಾನು ಒಂದು ಮಾತು ಹೇಳ್ತೀನಿ ಕೇಳಮ್ಮ. ನಂಬಬೇಕು, ಆದರೆ ತಪ್ಪಲ್ಲ. ಆ ನಂಬಿಕೆಯನ್ನ ಈ ಮಟ್ಟಕ್ಕೆ ತಗೊಂಡು ಹೋಗಬಾರ್ದು. ನೋಡು, ಸಂತಾನ ಆಗಬೇಕಾದ್ರೆ ಗಂಡ ಹೆಂಡ್ತಿರ ಅನ್ಯೋನ್ಯತೆ ಬೇಕು. ನಿಮ್ಮಿಬ್ಬರ ದಾಂಪತ್ಯ ಚೆನ್ನಾಗಿರಬೇಕು. ನೀವು ಖುಷಿಯಾಗಿದ್ದರೆ ಸಂತಾನ ಬೇಗ ಆಗುತ್ತೆ. ಹಾಗೂ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲಿ ಏನೂ ದೋಷ ಇಲ್ಲ. ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ದಾಂಪತ್ಯ ಚೆನ್ನಾಗಿರಲಿ. ನಿಮ್ಮ ದಾಂಪತ್ಯ ಚೆನ್ನಾಗಿರ್ಬೇಕಂದ್ರೆ ಗಂಡ ಹೆಂಡತಿ ಇಬ್ಬರು ಒಂದು ಕಡೆ ಇರಬೇಕು. ಆ ಥರ ಇದ್ದು ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಖಂಡಿತ ನಿಂಗೆ ಸಂತಾನ ಆಗುತ್ತೆ. ಮುಂದಿನ 4 ವರ್ಷನೂ ಬೇಡ, ಮುಂದಿನ 3 ವರ್ಷನೂ ಬೇಡ. ಆದರೆ ಆದಷ್ಟು ಬೇಗನೆ ಆಗುತ್ತೆ. ಭಯಪಡಬೇಡ, ಧೈರ್ಯವಾಗಿರು ತಾಯಿ. ಒಳ್ಳೆಯದಾಗಲಮ್ಮ. ಕೊನೆಯ 4 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ತಿಳ್ಕೊಳ್ಳೋಣ. ಗುರುಜಿ, ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಧನುರಾಶಿ ಧನು ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಬುಧನ ಆಸ್ಥಾನ ಸಮಂಜಸವಾಗಿಲ್ಲ ಅಂದಾಗ ಮನಸ್ಸಿನ ಸ್ಥಿತಿ, ನಿಮ್ಮ ಆಲೋಚನೆಗಳು ಎಲ್ಲವೂ ಸಹಿತ ಒಂದಷ್ಟು ಚಂಚಲತೆಯಲ್ಲಿರುತ್ತೆ. ಇನ್ನು ನೆಮ್ಮದಿ ಕಾಣದಿದ್ದಂಥ ಪರಿಸ್ಥಿತಿ ಯಾಕಾಗುತ್ತೆ? ಮನುಷ್ಯನ ಗ್ರಹಸ್ಥಿತಿಗಳು ಸರಿಯಿಲ್ಲ ಅಂದಾಗಲೇ ಆಗುತ್ತೆ.
ಅದರಲ್ಲೂ ಈ ದಿನ ರಾಹು ಇರ್ತಕ್ಕಂಥ ಆಸ್ಥಾನ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಸಹಿತ ಅಷ್ಟು ಸಮಂಜಸವದ್ದಲ್ಲ. ಅಧಿಕವಾದಂತಹ ಚಂಚಲತೆ, ಮಾಡುವಂಥ ಕಾಯಕವನ್ನು ಒಂದು ಬಿಟ್ಟು ಬೇರೆಲ್ಲ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ಹಾಗೆ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ದೊಡ್ಡ ವಿಚಾರಗಳಾಗಿ ಆಲೋಚನೆ ಮಾಡ್ತಿರ್ತೀರಿ. ಆದರೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಕಾಯಕದ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಅಥವಾ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ತಾವೇನು ಚಿಂತಿಸ್ತೀರೋ ಆ ಚಿಂತನೆಯನ್ನು ಸಮಂಜಸವಾಗಿ ಸದೃಢವಾಗಿ ನೀವು ಮಾಡ್ಕೊಳ್ಬೇಕಾದ್ರೂ ಒಂದಿಷ್ಟು ಶಾಂತಿ ನೆಮ್ಮದಿ ಬೇಕು. ಇದಕ್ಕಾಗಿ ತಾವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಮಂದಿರಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವಮಂದಿರದಲ್ಲಿ ಕೊಡ್ತಕ್ಕಂಥ ಭಸ್ಮ ಅಥವಾ ಬಿಲ್ವಪತ್ರೆಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥದ್ದು ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ವ್ಯಾಪಾರ ವ್ಯವಹಾರದ ಬಗ್ಗೆ ಒಂದಿಷ್ಟು ಸೌಮ್ಯವಾಗಿರಿ. ಜೊತೆಗೆ ಯಾರೊಬ್ಬರು ಏನು ಮಾತಾಡಿದ್ರೂ ಮೌನವಾಗಿರಿ. ಮೌನದಿಂದಿದ್ದು ಕೆಲಸವನ್ನು ಸಾಧನೆ ಮಾಡ್ಕೋಬೇಕೇ ವಿನಃ ರೌದ್ರದಿಂದ ಕೂಗಾಟದಿಂದ ಕೆಲಸ ಕಾರ್ಯಗಳು ಸಾಧನೆ ಆಗೋದಿಲ್ಲ. ಜೊತೆಗೆ ಯಾರನ್ನ ನಮ್ಮವರು ಅಂತ ನಂಬಿದ್ದೀರೋ, ಯಾರು ನಿಮ್ಮ ಆತ್ಮೀಯರಾಗಿದ್ದಾರೋ, ಆತ್ಮೀಯರು ಅಂತ ಹೇಳಿ ಜೊತೆಯಲ್ಲಿದ್ದಾರೋ ಅಂಥವರಿಂದಲೇ ಒಂದಷ್ಟು ಶತ್ರುತ್ವ ಉಂಟಾಗುತ್ತೆ. ಇಂಥವರಿಂದಲೇ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ತಾವು ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು, ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದ್ರು ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ ಸರಿಸುಮಾರು ಮಧ್ಯಾಹ್ನ 12:20 4:15 ತನಕ, 12:20 4:15 ಮಧ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಹೊರ್ತೀರಿ. ಇಲ್ಲದ ತೊಂದರೆಗೀಡಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತಿನ ದಿವಸ ಬಹಳ ಎಚ್ಚರಿಕೆಯನ್ನು ಬೇಕಾಗುತ್ತೆ. ಇದಕ್ಕಾಗಿ ತಾಯಿ ಭುವನೇಶ್ವರಿಯನ್ನು ಹಾಗೂ ಗ್ರಾಮದೇವತೆಯ ಆರಾಧನೆ ಮಾಡಿ, ಸಾಧ್ಯವಾದರೆ ಒಂದು ಬೆಲ್ಲದಚ್ಚದ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಹನುಮನ ಸಾನ್ನಿಧ್ಯದಲ್ಲಿ ಒಂದು ಆರತಿಯನ್ನು ಮಾಡ್ತಕ್ಕಂಥದ್ದು. ಬೆಲ್ಲದಚ್ಚನಿಂದ ಆರತಿ ಮಾಡೋದ್ರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠಿಸೋದ್ರಿಂದ ಸಾಕಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಶಾಂತಿ ನೆಮ್ಮದಿಯುತವಾಗಿ ಆದಷ್ಟು ತಾಳ್ಮೆಯಿಂದ ಮಾಡುವ ಪ್ರತಿಯೊಂದು ಕೆಲಸಗಳ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡುವಂಥದ್ದು, ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಸ್ಥಿತಿಗತಿಗಳ ಬಗ್ಗೆ ಮತ್ತಷ್ಟು ಕಾಳಜಿ ಇಟ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷತೆ. ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸವಾದರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥವರು, ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಸಹಿತ ಭಾಳಷ್ಟು ಉತ್ತಮ. ಹಣಕಾಸಿನ ಬಗ್ಗೆ ಅಂತೂ ಒಂದಿಷ್ಟು ಆಲೋಚನೆ ಬೇಕು. ಆದರೆ ಯಾವುದೇ ಸಣ್ಣ ಪುಟ್ಟ ವಿಚಾರವನ್ನು ಮನಸ್ಸಲ್ಲಿ ಅಂದುಕೊಂಡ ತಕ್ಷಣ ಅದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಶನೇಶ್ವರನ ಅನುಗ್ರಹ, ದೇವಿಯ ಉಪಾಸನೆ, ಜೊತೆಗೆ ಒಂದಿಷ್ಟು ದಾನ ಧರ್ಮ, ನಿತ್ಯ ಕರ್ಮಾನುಷ್ಠಾನ, ನಿತ್ಯ ಅನುಷ್ಠಾನ ಮಾಡುವಂಥದ್ರಲ್ಲೂ ಸಹಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇಂಥದ್ದೆಲ್ಲದರಿಂದಲೂ ಒಂದಿಷ್ಟು ಲಾಭವನ್ನು ಕಾಣಬಹುದು. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಒಂದಿಷ್ಟು ಸಂಕಟಗಳಿಂದ ಮುಕ್ತರಾಗಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಬಗ್ಗೆ ಚಿಂತನೆ ಮಾಡಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು, ಹಿರಿಯರು, ಮಕ್ಕಳ ಬಗ್ಗೆ ಒಂದು ಚಿಂತನೆ ಮಾಡಿ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳದೇನಾದ್ರು ಮೀನರಾಶಿ ಇದ್ದರೆ ಅವರ ಆಟ ಪಾಠಗಳ ಬಗ್ಗೆಯೂ ಒಂದಿಷ್ಟು ಗಮನ ಇರಲಿ. ಯಾಕೆಂದರೆ ಈ ದಿನ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡ್ರೆ ಒಂದಷ್ಟು ದಿನ ಆದರೂ ಗುಣ ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ನಿಮ್ಮ ರಾಶಿಯಲ್ಲಿ ಅರ್ಧ ಭಾಗದ ಯಶಸ್ಸಿದ್ರೆ ಕಾಲು ಭಾಗದ ನಷ್ಟ ಇದೆ. ಕಾಲು ಭಾಗದ ಸಂಶಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವುದೋ ಒಂದು ವಿಚಾರ ತಲೆಯಲ್ಲಿಟ್ಕೊಂಡು ಆ ವಿಚಾರದಿಂದ ಹೊರಗಡೆ ಬರಲಿಕ್ಕೆ ಆಗದಂಥ ಪರಿಸ್ಥಿತಿ. ಯಾಕೆಂದರೆ ಒಂದಷ್ಟು ವಿಚಾರಗಳು ಚಂದ್ರನಿಗೆ ಹಾಗೂ ಬುಧನಿಗೆ ಸಂಬಂಧಪಟ್ಟಂಥ ರೀತಿ ಇರುತ್ತೆ. ಮನಸ್ಸಿಗೆ ಮತ್ತು ಮನಃಶಾಂತಿಗೆ ಸಂಬಂಧಪಟ್ಟಂಥ ಈ ವಿಚಾರಗಳನ್ನು ಬೇಗ ಗುಣಪಡಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಬನ್ನಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದಾಗಲಿ, ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಹುಣ್ಣಿಮೆಯ ಈ ಶುಭ ದಿನ ಆದ್ದರಿಂದ ಶಿವಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾದರೂ ಸಹಿತ ಈ ದಿನ ಬಹಳ ವಿಶೇಷಗಳನ್ನು ತಂದುಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇದರೊಂದಿಗೆ 12 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ರಾಶಿ ಫಲ ಮುಕ್ತಾಯವಾಯಿತು. ಈಗ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕರೆ ಮಾಡಿದ್ದಾರೆ ನೋಡೋಣ ಬನ್ನಿ. ಹಲೋ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ರಂಜನಾ ಅಂತ ಮೇಡಮ್. ರಂಜನಾ ಅವರು ಯಾವ ಊರಿಂದ ಕರೆ ಮಾಡ್ತಿರೋದು? ಮೇಡಮ್, ರಾಣೆಬೆನ್ನೂರಿಂದ. ಆಗ್ಲಿಮ್ಮ, ಮಾತಾಡಿ ಗುರುಜಿಯೊಂದಿಗೆ. ಹಲೋ. ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ಪ್ರಣಾಮಗಳು ಗುರೂಜಿ. ಒಳ್ಳೇದಾಗ್ಲಮ್ಮ, ಹೇಳ್ತಾಯಿ. ಗುರೂಜಿ, ಒಂದು ರೀಸೆಂಟ್ ಆಗಿ ಮದುವೆ ಸೆಟ್ ಆಗಿತ್ತು. ಅದು ಜನವರಿ 30ಕ್ಕೆ ಅಂತ ಮದುವೆ ಸೆಟ್ ಆಗಿತ್ತು ಗುರೂಜಿ. ಅದು ಜನವರಿ 3ನೇ ತಾರೀಕು ಏನೋ ಪ್ರಾಬ್ಲಮ್ ಇಂದ ಅದು ಕ್ಯಾನ್ಸಲ್ ಆಗೋಯ್ತು ಗುರೂಜಿ. ಇನ್ವಿಟೇಷನ್ ಎಲ್ಲ ರೆಡಿ ಆಗಿತ್ತು, ಎಲ್ಲ ಆಗಿತ್ತು. ಅದು ಯಾಕೆ ಆ ಥರ ಆಯ್ತು ಅಂತ ಗೊತ್ತಿಲ್ಲ.
ಅದರಿಂದ ತುಂಬಾ ಸಫರ್ ಪಡ್ತಿದ್ದಾರೆ ಮನೇಲೆಲ್ಲ. ಓಹೋ. ಅದೇ ಮುಂದಿನ ನನ್ನ ಜೀವನ ಹೇಗೆ ಏನು ಮದುವೆ ಬಗ್ಗೆ ನನ್ನ ಮುಂದಿನ ಜೀವನದ ಬಗ್ಗೆ ಕೇಳಬೇಕಿತ್ತು. ನೋಡು ತಾಯಿ, ನಿನ್ನ ಅದೃಷ್ಟ ರೇಖೆ ಚೆನ್ನಾಗಿದೆ. ಆಗಿರ್ತಕ್ಕಂಥ ಈ ಅವಘಡವನ್ನು ಇದೇ ಪ್ರಧಾನವಾಗಿ ನನಗೇನೋ ಒಂದು ಕಂಟಕ ಅಂತ ತಲೆ ಕೆಡಿಸ್ಕೋಬೇಡ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊ. ಮುಂದಾಗುವಂತಹ ಒಂದು ದೊಡ್ಡ ಗಂಡಾಂತರದಿಂದ ಹೊರಬಿದ್ದಿದ್ದೀನಿ ಅಂತ ತಿಳ್ಕೊ. ನಿನ್ನ ಸ್ವರತರಂಗ ಪ್ರಕಾರ ಈಗಾಗಿರ್ತಕ್ಕಂಥ ಸಮಸ್ಯೆ ಇದಾಗಿದ್ದೇ ಒಳ್ಳೆಯದಾಯಿತು. ಮುಂಬರ್ತಕ್ಕಂಥ ದಿನದಂತೂ ಒಳ್ಳೆ ಮನೆ ಸೇರ್ತೀಯ, ಒಳ್ಳೆ ಅದೃಷ್ಟ ರೇಖೆ ಇರುತ್ತೆ, ಭಯಪಡಬೇಡ. ಈಗ ವರನೂ ದೂರ ಆಗಿದ್ದಾರಾ ಅಥವಾ ಅದೇ ಹುಡುಗ ಇದನ್ನ ಮುಂದೆ ಕಂಟಿನ್ಯೂ ಇದೆಯಮ್ಮ? ಕಂಟಿನ್ಯೂ ಇಲ್ಲ ಗುರೂಜಿ, ಅದು ಹುಡುಗನ್ಗೆ ಇಷ್ಟ ಅಂತ ನಮ್ಗೆ ಇಂಡೈರೆಕ್ಟ್ಲಿ ಗೊತ್ತಿದೆ. ಹಾಂ. ಬಟ್ ಮನೆಯವರು ಫೋರ್ಸಿಬಲಿ ಈ ತರ ಆಗಿದೆ ಅಂತ ಗುರೂಜಿ. ನಮ್ಮ ಮನೇಲೆಲ್ಲ ಅದೇ ಮಾಡಬೇಕು ಅಂತ ಹಾಗಲ್ಲ ತಾಯಿ, ಪ್ರಯತ್ನ. ನಾನು ಹೇಳೋದು ಅರ್ಥ ಮಾಡ್ಕೊ. ಹುಡುಗನಿಗೆ ನಿನ್ನ ಮೇಲೆ ಇಷ್ಟ ಆಯ್ತಾ? ಹಾ ಗುರೂಜಿ, ಇಷ್ಟ ಇತ್ತು. ಹಾಗಾದರೆ ಹುಡುಗನಿಗೆ ಇಷ್ಟ ಇದ್ದು ಮದುವೆ ಆಗಿಲ್ಲ ಅಂದರೆ ಹುಡುಗನ ಮನೆಯವ್ರು ಬೇಡ ಅಂತ ಹೇಳ್ತಾ ಇದ್ರಾ? ಹಾ ಗುರೂಜಿ, ಬೇರೆಯವರು ಮಾತಿಂದ ತಲೆ ಕೆಡಿಸ್ಕೊಂಡು ಅವರು ಏನೇನೋ ಕಾರಣಗಳಿಂದ ಹುಡುಗನ್ಗೆ ಬ್ಲಾಕ್ ಮೇಲ್ ಮಾಡಿ ಈ ತರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅಂದರೆ ಇದು ನಿಮ್ಮಿಬ್ರದ್ದು ಲವ್ ಮ್ಯಾರೇಜಾ? ಇಲ್ಲ ಗುರೂಜಿ, ಅರೇಂಜ್ ಮ್ಯಾರೇಜ್. ಮನೇಲಿ ನೋಡಿನೇ ಫಿಕ್ಸ್ ಮಾಡಿದ್ದು. ಮನೇಲೇ ನೋಡಿ ಫಿಕ್ಸ್ ಮಾಡಿ ಮದುವೆ ಮಂಟಪದವರೆಗೂ ಬಂದು ಕೊನೆಗೆ ಯಾರೋ ಮಾತು ಕೇಳಿ ಮದುವೆ ನಿಂತೋಯ್ತಾ? ಹೌದು ಗುರೂಜಿ. ಮದುವೆ ಮಂಟಪದವರೆಗೂ ಬರೋ ತನಕನೂ ಅವ್ರು ಏನು ಮಾಡ್ತಿದ್ರಮ್ಮ? ಇಲ್ಲ ಗುರೂಜಿ, ಅವ್ರು ಏನ್ ಮಾಡ್ತಿದ್ರು ಏನು ಗೊತ್ತಿಲ್ಲ. ಸಡನ್ಲಿ ಆ ಹುಡುಗ ನನ್ನ ಜೊತೆ ಚೆನ್ನಾಗೇ ಇದ್ದ. ನೆಕ್ಸ್ಟ್ ಡೇ ಒಂದ್ ರಾತ್ರಿ ಕಳೆಯೋಷ್ಟರಲ್ಲಿ ಈ ತರ ಮದ್ವೆ ಬೇಡ ಅಂತ ಹೇಳ್ಬಿಟ್ಟು ನನಗೆ ಮೆಸೇಜ್ ಎಲ್ಲ ಮಾಡ್ಬಿಟ್ಟಿದ್ದ ಗುರೂಜಿ. ನಾನು ಮನೇಲಿ ಹೇಳಿ ಇದಾಗಿದ್ಕೆ ಅವರು ಇಷ್ಟ ಇಲ್ಲ, ಬೇಡ ಹುಡುಗ ಬೇಡ ಅಂತಿದ್ದಾನೆ ಅಂತ ಹುಡುಗನ ಜೊತೆ ಮಾತಾಡೋಕ್ಕೂ ಬಿಡ್ಲಿಲ್ಲ ಅವ್ರ ಪೇರೆಂಟ್ಸ್ ಎಲ್ಲ. ಈ ತರ ಎಲ್ಲ ಮಾಡ್ಬಿಟ್ರು. ನಮ್ಮಲ್ಲಿ ಇದು ಭಾಳ ಇತ್ತೀಚೆಗಂತೂ ತುಂಬ ಜಾಸ್ತಿನೇ ಹೋಗ್ತಾ ಇದೆ. ಆದರೆ ಒಂದಂತೂ ಸತ್ಯ ತಾಯಿ, ನೀನು ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ನೀನು ನಿಮ್ಮ ಅಪ್ಪ ಅಮ್ಮನ ಧೈರ್ಯ ಕೊಡು. ನಿನ್ನ ಮದುವೆಗಂತೂ ಏನೂ ತೊಂದರೆ ಇಲ್ಲ. ಆಗಿರ್ತಕ್ಕಂಥ ಇದೊಂದು ದೊಡ್ಡ ಗಂಡಾಂತರ ಅಂತ ತಿಳ್ಕೊ. ಇದು ದಾಟ್ಕೊಂಡಿದೆ. ಮುಂಬರ್ತಕ್ಕಂಥದ್ದಿಂದ ನೀನು ತುಂಬ ಚೆನ್ನಾಗಿರ್ತೀಯ, ಒಳ್ಳೆ ಮನೆ ಸೇರ್ತೀಯ. ತಲೆ ಕೆಡಿಸ್ಕೋಬೇಡ. ಈ ವಿಷಯದೊಳಗೆ ನಾವು ಮುಂದುವರಿಯೋದ ಅಥವಾ ಇಂಡೈರೆಕ್ಟ್ಲಿ ಆ ಹುಡುಗನ ಬಗ್ಗೆ ನಾವು ತಿಳ್ಕೊಳ್ಳೋದ ಅವ್ನಿಗೆ ಇಷ್ಟ ಇದೆಯೋ ಇಲ್ವೋ ಅಂತ? ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳು. ಒಲ್ಲದ ಗಂಡನಿಗೆ ಮೊಸರದಲ್ಲಿ ಕಲ್ಲು ಅಂತ ಹೇಳ್ತಾರೆ. ಮದುವೆ ಮಾಡಿಕೊಂಡು ಜೀವನವನ್ನು ಸುಖಮಯವಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ವರ ಅವನು ಈ ತರಹ ಮದಾಂಧನಾಗಿ ನಡೆದಿದ್ದಾರೆ ಅಂದರೆ, ಯಾರೋ ಮಾತಿಗೆ ಕಿವಿ ಕೊಟ್ಟಿದ್ದಾನೆ ಅಂದರೆ, ನಾಳೆ ದಿವಸ ನೀನು ಸಂಸಾರ ಕಟ್ಕೊಂಡ್ಮೇಲೆ, ನೀನು ಮದುವೆ ಆದಮೇಲೆ ಯಾವುದಾದ್ರು ಸಣ್ಣ ಪುಟ್ಟ ವಿಚಾರ, ಕೆಲಸಕ್ಕೆ ಬಾರ್ದಂಥ ವಿಚಾರದಲ್ಲಿ ನೀನು ತಲೆ ಕೆಡಿಸ್ಕೊಂಡು ನನಗೆ ನೀನು ಬೇಡ ಹೋಗು ಅಂದರೆ ಅದಕ್ಕೆ ನೀನು ಎಲ್ಲಮ್ಮ ಹೋಗ್ತೀಯ? ಅವಾಗ ಮದುವೆಗೆ ಮುನ್ನ ಪ್ರಾರಂಭದಲ್ಲಿ ನಿನ್ನ ಬಗ್ಗೆ ಅವನು ವಿಶ್ವಾಸ ಇಟ್ಕೊಳ್ಬೇಕಾಗಿತ್ತು. ಮದುವೆ ಅಕಸ್ಮಾತ್ ಆ ಥರ ಏನಾರು ಅಚತುರ್ಯ ಇದ್ದರು ಹಿಂದಾಗಿದ್ದಾಯಿತು, ಮುಂದಾದರೂ ನಾವು ಇಬ್ಬರು ಚೆನ್ನಾಗಿರೋಣ ಒಂದು ಗುಣ, ಒಂದು ದೊಡ್ಡ ಒಂದು ಮಾತು ಬೇಕಾಗಿತ್ತು. ಏನು ನಿನ್ನ ಬಗ್ಗೆ ಕಲ್ಪನೆನೇ ಗೊತ್ತಿಲ್ಲ, ನಿನ್ನ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಮದುವೆ ಬೇಡ ಅಂತ ಬಿಟ್ಟು ಹೋಗೋದು ಅದು ದೊಡ್ಡತನನ? ಆದರೂ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಲ್ಲ ಗುರುಜಿ. ನಾನೊಂದು ಮಾತು ಹೇಳ್ತೇನೆ ಕೇಳಮ್ಮ. ನೋಡು, ನಿನ್ನಂತೆ ಮಾತಾಡೋರು ತುಂಬ ಜನ ಇದ್ದಾರೆ ನನ್ನ ಹತ್ರ. ಆದರೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊ. ಇಲ್ಲಿ ನಿಂದು ತಪ್ಪೇ ಅಲ್ಲ, ನೀನು ಕಳಂಕದ ಸ್ಥಳ ಅಲ್ಲ, ನಿನ್ನಲ್ಲಿ ಯಾವುದೇ ಕೆಟ್ಟ ಗುಣ ಇಲ್ಲ. ಹಾಗಿದ್ದ ಮೇಲೆ ಯಾರೋ ಹೇಳಿರ್ತಕ್ಕಂಥ ಮಾತನ್ನು ಕೇಳ್ಕೊಂಡು ಆ ಮನುಷ್ಯ ಇದನ್ನು ನಿರ್ಣಯಿಸಿದ್ದಾನೆ ಅಂದರೆ, ವಿವಾಹ ಮಂಟಪದವರೆಗೂ ಬಂದು ನಿಂತಿದೆ ಅಂದರೆ ಒಂದು ಆಲೋಚನೆ ಮಾಡು. ನಾಳೆ ದಿವಸ ಈ ವ್ಯಕ್ತಿ ತಗೊಳ್ಳೋ ತೀರ್ಮಾನ ಏನು? ಇದಕ್ಕಿನ್ನ ಬಾವಿನೋ ಕೆರೆನೋ ಅಥವಾ ವಿಷಾನೋ ಇದು ಸರಿ ಅನ್ಸಲ್ವ ನಿನಗೆ? ಇದೆಲ್ಲ ಬೇಕಾ ನಿನಗೆ? ನೋಡು, ಧೈರ್ಯವಾಗಿರು. ಮುಂದಿನ ಜೀವನ ಹೇಗೆ ಗುರುಜಿ? ನಂದು ನೀನು ಒಳ್ಳೆ ಮನೆ ಸೇರ್ತೀಯ, ನಾನು ನಿನ್ನ ಭರವಸೆ ಕೊಡ್ತಾ ಇದ್ದೇನೆ. ನೀನು ಒಳ್ಳೆ ಮನೆ ಸೇರ್ತೀಯ ತಾಯಿ. ನಿನ್ನಂತೆ ದುಡುಕಿ ತೀರ್ಮಾನ ತಗೊಳ್ಳುವಂಥ ಹೆಣ್ಣುಮಕ್ಕಳು ತುಂಬ ಜನ ಕಣ್ಣೀರಾಗ್ತಿದ್ದಾರೆ ಇವತ್ತಿನ ದಿವಸ. ನೋಡು, ಎರಡು ಸಂಬಂಧಗಳನ್ನು ಬೆಸಿತಕ್ಕಂಥದ್ದು ಮದುವೆ ಅಂತ ಹೇಳ್ತಾರೆ. ಈ ಕಡೆ ನಿನ್ನ ತಂದೆ ತಾಯಿ, ಆ ಕಡೆ ತಂದೆ ತಾಯಿ ಇಬ್ಬರು ಜೋಡಿ ಆಗಬೇಕು, ಅವರು ಸಂತೋಷವಾಗಿರಬೇಕು, ನಿಮ್ಮಿಬ್ಬರ ದಾಂಪತ್ಯ ಚೆನ್ನಾಗಿರಬೇಕು. ಮದುವೆ ಅನ್ನೋದು ನಂಬಿಕೆಯಿಂದ ನಡೆಯುವಂಥದ್ದು. ನಂಬಿಕೆ ದ್ರೋಹ ಪಟ್ಟರು, ನಂಬಿಕೆಯಲ್ಲಿ ಯಾರೋ ಏನು ಹೇಳ್ಕೊಂಡಿದ್ದಾರೆ ಅಂತೇಳಿ ತಾಮ್ರದ ಕಿವಿ ಮಾಡ್ಕೊಂಡು ಇನ್ನೊಬ್ಬರು ಮಾತು ಕೇಳ್ಕೊಂಡು ಮದುವೆ ನಿಲ್ಲಿಸೋವಂಥದ್ದು ಅದು ಮೂರ್ಖತನ. ಅಥವಾ ನಿನ್ನ ಮೇಲೆ ಡೌಟ್ ಇದ್ದರೆ ಒಂದು ಮಾತು ಡೈರೆಕ್ಟಾಗಿ ಕೇಳ್ಬೋದಾಗಿತ್ತಲ್ಲಮ್ಮ. ಇಲ್ಲ ಗುರುಜಿ, ಅವರೆಲ್ಲ ಅದನ್ನು ನನ್ನ ಹತ್ರ ಡೈರೆಕ್ಟಾಗಿ ಏನೂ ಕೇಳಿಲ್ಲ. ಮತ್ತು ಏನೂ ಇಲ್ಲ ಅಂದಮೇಲೆ, ನೀನು ತಪ್ಪೇ ಇಲ್ಲ ಅಂದಮೇಲೆ ಯಾತಕ್ಕಾಗಿ ನಿನಗೆ ಶಿಕ್ಷೆ? ಪುನಃ ನೀನು ಆ ಮನೆಗೆ ಹೋಗಿ ಸಂತೋಷವಾಗಿ ಇರ್ತೀಯಾ? ಅವರು ತುಂಬಾ ಒಳ್ಳೆಯವರೇ ಇದ್ರು ಗುರುಜಿ, ಬಟ್ ಒಂದು ಇದರಲ್ಲಿ ಏನಾಯ್ತು ಅದು ವಿಚಾರನೇ ಗೊತ್ತಾಗಿಲ್ಲ ಗುರುಜಿ. ನೋಡಮ್ಮ, ನನಗಿದೆಲ್ಲ ಕಾರಣನೂ ಅಲ್ಲ, ಇದೆಲ್ಲ ಒಳ್ಳೇದೂ ಅಲ್ಲ, ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ. ಮದುವೆ ಅನ್ನೋದು ಹುಡುಗರ ಆಟನೂ ಅಲ್ಲ. ನೀನು 4 ದಿವಸದ ಬದುಕು ಪರವಾಗಿಲ್ಲ ಅಂದ್ಕೊಂಡು ತಿರುಗಿ ಮನೆಗೆ ಬಂದು ಸೇರ್ಕೊಳ್ಳೋಕ್ಕೂ ಆಗಲ್ಲ. ದುಡುಕಬೇಡ, ಆತರ ಪಡಬೇಡ. ನಿನ್ನ ತಂದೆ ತಾಯಿಗೆ ಹೇಳು, ನೀನು ಒಂದು ಒಳ್ಳೆ ಮನೆ ಸೇರ್ತೀಯ. ಅಥವಾ ಅವರಾಗ ಅವ್ರು ಬಂದರೂ ಸಹಿತ ನೀನು ಕೇಳಬೇಕು, ಯಾತಕ್ಕಾಗಿ ಇಂಥ ಮಾತಾಡಿದ್ದೀರಿ, ಯಾತಕ್ಕೆ ನನ್ನ ಸಂಸಾರದಲ್ಲಿ, ನನ್ನ ಜೀವನದಲ್ಲಿ ಹುಳಿ ಹಿಂಡಕ್ಕೆ ಬಂದಿದ್ದೀರಿ ಅಂತ ಕೇಳು, ತಪ್ಪಿಲ್ಲ. ಅದು ಬಿಟ್ಟು ದುಡುಕಿ ತೀರ್ಮಾನ ತಂದುಕೊಂಡು ಏನೋ ಸಂಸಾರದಲ್ಲಿ ಜೀವನ ಹಾಳು ಮಾಡಿಕೊಂಡು ನಾಳೆ ಜೀವನದಾದ್ಯಂತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದರೆ ಏನಮ್ಮ ಮಾಡ್ತೀಯಾ? ಪ್ರಾರಂಭದಲ್ಲಿ ಆಗಿದ್ದು ಒಳ್ಳೆಯದೇನೆ.
ಈ ಒಳ್ಳೆ ಬೆಳವಣಿಗೆ ನಿನಗೆ ಆರೋಗ್ಯಕರವಾದ ಬೆಳವಣಿಗೆ ಅಂತ ತಿಳ್ಕೊ. ನಾನು ಹೇಳ್ತಾ ಇದ್ದೀನಿ, ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಒಳ್ಳೆ ಮನೆ ಸೇರ್ತೀಯ. ಧೈರ್ಯವಾಗಿರ್ತಾಯಿ. ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮದ ದರ್ಶನವನ್ನು ಮಾಡಿಸ್ತೀನಿ ಅಂತ ಗುರೂಜಿಯವರು ಹೇಳಿದರು. ಏನದು ಅಂತ ತಿಳ್ಕೊಳ್ಳೋಣ ಗುರೂಜಿ. ಖಂಡಿತಮ್ಮ. ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ ಧರೆಗಿಳಿದಂಥ ಗಂಗೆ ಶಿವನ ಮೇಲೆ ಬಿದ್ದಾಗ ಶಿವ ತೃಪ್ತನಾಗ್ತಾನೆ. ಶಿವನ ಮೇಲೆ ಗಂಗೆಯಿಂದ ಅಭಿಷೇಕ. ಅದಕ್ಕೋಸ್ಕರನೇ ಮೊನ್ನೆ ಅಷ್ಟೇ ಗಂಗಾಜಲ ಕರ್ನಾಟಕಕ್ಕೂ ಬಂತು. ಗಂಗಾಜಲ ಬಂತು, ಗಂಗಾಧರೇಶ್ವರನಿಗೆ ವಿಶೇಷವಾದಂಥ ಅಭಿಷೇಕ ನಡೆದು ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗಂಗಾಜಲ ವಿತರಣೆ ಅಂದರೆ ಆ ದೇವಸ್ಥಾನದ ಪ್ರಾಂತ್ಯದಲ್ಲಿ ಗಂಗಾಜಲ ವಿತರಣೆ ಇಡೀ ರಾಜ್ಯದಾದ್ಯಂತ ಶಿವರಾತ್ರಿ ಉತ್ಸವಕ್ಕೆ ನಮ್ಮ ಮಾಲೂರಿನ ಕೃಷ್ಣೇಶ್ ಶೆಟ್ಟರು ಅವರ ಒಂದು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಗಂಗಾಜಲವನ್ನು ತರಿಸಿ ಎಲ್ಲ ದೇವಾಲಯಗಳಿಗೂ ಕಳಿಸಿದ್ರು. ಎಲ್ಲ ದೇವಾಲಯಕ್ಕೂ ಕಳಿಸೋಕ್ಕೂ ಮುನ್ನ ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಗಂಗೆ ಬರ್ತಕ್ಕಂಥದ್ದು, ಅದಕ್ಕೆ ಪೂಜೆ ಆಗುವಂಥದ್ದು, ಆ ಮೊದಲನೇ ಒಂದು ಕೊಡ ಜಲವನ್ನು ಗಂಗಾಧರೇಶ್ವರನ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅಭಿಷೇಕ ಆಗುವಂಥದ್ದು. ಬನ್ನಿ ಇದೆಲ್ಲ ದರ್ಶನ ಮಾಡಿ ಬರೋಣ. ರಾಜ್ಯದಲ್ಲಿರ್ತಕ್ಕಂತಹ ಸಾಕಷ್ಟು ಪುರಾಣ ಪ್ರಸಿದ್ಧಿ ದೇವಾಲಯಗಳಿಗೆ ನಮ್ಮಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಶಿವಾಲಯಗಳಿದೆ. ಶಿವನ ಆಸ್ಥಾನದಲ್ಲಿ ಗಂಗಾ ಆರತಿ, ಗಂಗೆಯಿಂದ ಬಂದಿರತಕ್ಕಂಥ ಶುದ್ಧ ಜಲವನ್ನು ದೇವರಿಗೆ ಅಭಿಷೇಕ ಮಾಡಲಿಕ್ಕಾಗಿ ಬಹಳ ದೂರದಿಂದ ಹರಿದ್ವಾರಿಂದ ಸತತ 4-5 ದಿನಗಳ ಪ್ರಯಾಣ ಬೆಳೆಸಿ ಇಲ್ಲಿಗೆ ಶುದ್ಧ ಜಲ ಗಂಗಾ ಜಲವನ್ನು ಇಲ್ಲಿಗೆ ಬರುವಂತಹ ಒಂದು ಪ್ರಕ್ರಿಯೆಯನ್ನು ನಮ್ಮ ಮಾಜಿ ಮುಜರಾಯಿ ಸಚಿವರಾದಂತಹ ಕೃಷ್ಣೇಶ್ ಶೆಟ್ಟರು ಭಾಳ ಅದ್ಧೂರಿತವಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ಇದು ಪ್ರತಿ ವರ್ಷ ನಡ್ಕೊಂಡ್ಬರ್ತಿರ್ತಕ್ಕಂಥ ಈ ಕಾರ್ಯಕ್ರಮ. ಹಾಗೆ ಇವತ್ತಿನ ದಿವಸ ಸಹಿತ ಗಂಗಾ ಜಲವನ್ನು ಮಾಘ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಘದಲ್ಲಿ ಬರ್ತಕ್ಕಂಥ ಶಿವರಾತ್ರಿ ಬಹಳ ವಿಶೇಷ. ಶಿವರಾತ್ರಿ ಎಂದು ಗಂಗಾಜಲ, ಗಂಗಾಸ್ನಾನ ತುಂಗಾಪಾನ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂತಹ ಗಂಗೆಯನ್ನು ಇಲ್ಲಿಗೆ ತಂದು ಗವಿಗಂಗಾಧರೇಶ್ವರರ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ರೀತಿ ಮೊದಲು ಗವಿಗಂಗಾಧರೇಶ್ವರರ ಸಾನ್ನಿಧ್ಯದಲ್ಲೇ ಮೊದಲು ಗಂಗಾಜಲವನ್ನು ಅಲ್ಲಿಗೆ ಅರ್ಪಣೆ ಮಾಡಿ ತದನಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳಿಗೂ ಶಿವಾಲಯಗಳಿಗೆ ಕಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ನಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ತಮ್ಮೆಲ್ಲರ ಒಂದು ಒಳ್ಳೆಯ ಮನಸ್ಸಿನಿಂದ ಇಡೀ ರಾಜ್ಯಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯದ ಬಗ್ಗೆ ಸುದ್ದಿ ಹೊರಡುವಂಥದ್ದು ಒಂದು ವಿಶೇಷತೆ. ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಸಹಿತ ಗಂಗಾಜಲದಲ್ಲಿ ಪ್ರತಿಯೊಬ್ಬರು ಸಹಿತ ಗಂಗೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಸಮರ್ಪಿಸಿ ಮಹತ್ತರವಾಗಿರ್ತಕ್ಕಂಥ ಈ ಧರ್ಮ ಕಾರ್ಯದಲ್ಲಿ ತಾವೂ ಸಹಿತ ಭಾಗಿಯಾಗಿ ವಿಶೇಷವಾದಂತಹ ಪುಣ್ಯಫಲವನ್ನು ಸಂಪಾದಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಹರಿಯುವ ಗಂಗೆಯನ್ನು ತುಂಬಿಕೊಂಡು ಬರುವಂತಹದ್ದು ಒಂದು ಪ್ರಕ್ರಿಯೆ ಆದರೆ ಹರಿಯತಕ್ಕಂತಹ ಗಂಗೆಯನ್ನು ತಂದಿರತಕ್ಕಂಥ ಈ ಒಂದು ವಿಶೇಷವಾದಂಥ ವಾಹನದಿಂದ ಈಗ ಗಂಗೆ ಚಾಲನೆ ನಡೆಯುತ್ತೆ. ಗಂಗೆ ಆಚೆ ಬರ್ತಾಳೆ. ಆ ತಾಯಿನ ದರ್ಶನ ಮಾಡೋಣ.
परमेश्वराय शशिशेखराय गंगाधराय नमः। परमेश्वराय शशिशेखराय गंगाधराय नमः। गुणसाम्भवाय शिवताण्डवाय शिवशङ्कराय नमः। गुणसाम्भवाय शिवताण्डवाय शिवशङ्कराय नमः। परमेश्वराय शशिशेखराय गंगाधराय नमः। परमेश्वराय शशिशेखराय गंगाधराय नमः। गुणसाम्भवाय शिवताण्डवाय शिवशङ्कराय नमः। गुणसाम्भवाय शिवताण्डवाय शिवशङ्कराय नमः। कनकसमेश कैलासवास विश्वेश्वराय नमः। कनकसमेश कैलासवास विश्वेश्वराय नमः। गौरी प्रियाय कालान्तकाय ज्योतिर्मयाय नमः। गौरी प्रियाय कालान्तकाय ज्योतिर्मयाय नमः। ॐ नमः शिवाय ॐ नमः शिवाय ॐ नमः शिवाय नमः। ॐ नमः शिवाय ॐ नमः शिवाय ॐ नमः शिवाय नमः। ॐ नमः शिवाय ॐ नमः शिवाय ॐ नमः शिवाय नमः। ॐ नमः शिवाय ॐ नमः शिवाय ॐ नमः शिवाय नमः। परमेश्वराय शशिशेखराय गंगाधराय नमः। परमेश्वराय शशिशेखराय गंगाधराय नमः। गुणसाम्भवाय शिवताण्डवाय शिवशङ्कराय नमः। गुणसाम्भवाय शिवताण्डवाय शिवशङ्कराय नमः। ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ZTV ಕನ್ನಡ ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೆ ಆ ಭಗವಂತ ಮಹಾಶಿವ ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತರಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ. 2008ನೇ ಇಸ್ವಿಯಲ್ಲಿ ನಾನು ಮಂತ್ರಿಯಾಗಿದ್ದಾಗ ಮುಜರಾಯಿ ಖಾತೆ ನನಗೆ ಅದೃಷ್ಟಕ್ಕೆ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಾನು ಹಮ್ಮಿಕೊಂಡಿದ್ದೆ. ಆ ಕಾರ್ಯಕ್ರಮಗಳಲ್ಲಿ 2 ಕಾರ್ಯಕ್ರಮಗಳನ್ನ ನಾನು ನಾಡಿನ ಜನತೆಗೆ ಮಾತು ಕೊಟ್ಟಿದ್ದೆ, ನನಗೆ ಶಕ್ತಿ ಇರೋ ತನಕ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಅಂತ. ಆ 2 ಕಾರ್ಯಕ್ರಮಗಳಂದರೆ ವೈಕುಂಠ ಏಕಾದಶಿ ದಿವಸ ಲಡ್ಡು ಪ್ರಸಾದನ ವಿತರಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅದರ ಪ್ರಕಾರ ನಾನು 12 ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದೇ ರೀತಿ ಶಿವರಾತ್ರಿಗೆ ಶಿವನಿಗೆ ಬಹಳ ಪ್ರಿಯವಾದಂಥದ್ದು ಗಂಗಾಜಲ, ಗಂಗೆಯ ಜಲದಿಂದ ಅಭಿಷೇಕ ಮಾಡಿದ್ರೆ ಆ ಶಿವನಿಗೆ ಬಹಳ ಸಂತೋಷ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು 40,000 ಲೀಟ್ರ್ನ ಒಂದು ದೊಡ್ಡ ಟ್ಯಾಂಕರ್ನ ಹರಿದ್ವಾರದಲ್ಲಿ ಗಂಗೆಯನ್ನು ತುಂಬಿಸಿ ಇಲ್ಲಿಗೆ ತೊಗೊಂಡು ಬಂದಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆನಂದ್ ಗುರೂಜಿಯವರು ಬಂದು ನನಗೆ ಪ್ರಾರಂಭ ಮಾಡಲಿಕ್ಕೆ ಸಹಕಾರ ಕೊಟ್ಟರು, ಆಶೀರ್ವಾದ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನನ್ನ ಸಹೋದರ ಸುರೇಶ್ ಅವರು ನನ್ನ ಜೊತೆನೇ ಇದ್ದಾರೆ. ಅವರು ಹಂಪಿ ನಗರ ಭಾಗದಲ್ಲಿ ವಿಜಯನಗರದಲ್ಲಿ ಅವರು ದಂಪತಿಗಳ ಸಮೇತ ಅಲ್ಲಿಗೆ ಬಂದಿದ್ದರು. ಹರಿದ್ವಾರಕ್ಕೆ ಬಂದು ಈ ಗಂಗಾಜಲನ ತರಲಿಕ್ಕೆ ಭಾಳ ಸಹಾಯ ಮಾಡಿದ್ರು. ಅವರು ಕೂಡ ಆ ಭಾಗದಲ್ಲಿ ಹಂಚಿಕೆ ಮಾಡೋಕ್ಕೆ ಜವಾಬ್ದಾರಿ ತಗೊಂಡು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು ಅರ್ಪಿಸ್ತೀನಿ. ಗುರುಜಿ, ಮತ್ತೊಂದು ಕ್ಷೇತ್ರದ ದರ್ಶನ ಮಾಡಿಸ್ತೀವಿ, ಇವತ್ತು ಬಹಳ ವಿಶೇಷವಾದ ದಿನ ಅಂತ ಹೇಳಿದ್ರಿ. ಇವತ್ತು ಶಿವನ ದರ್ಶನ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಸರಿ. ಯಾಕೆಂದರೆ ಇವತ್ತು ಕಾಮದಹನ ಹಬ್ಬ, ಅಂದರೆ ಕಾಮನ ಹುಣ್ಣಿಮೆ ಎಂದು ಶಿವರಾತ್ರಿ ಎಂದು ನಡೆದಂಥ ವಿಶೇಷವಾಗಿರ್ತಕ್ಕಂಥ ಜಾಗರಣಾ ಕಾಲದಲ್ಲಿ, ಶಿವನ ಜಾಗರಣೆಯನ್ನು ನಡೆಸುವಂಥ ಕಾಲದಲ್ಲಿ ಶಿವಕ್ಷೇತ್ರಗಳ ದರ್ಶನ ಆಗಿದೆ. ಬನ್ನಿ ದರ್ಶನ ಮಾಡಿ ಬರೋಣ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं। वन्दे विष्णुं भवभयहरं सर्वलोकैकनाथम्।
स्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಿಶೇಷವಾಗಿರ್ತಕ್ಕಂಥ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಜನಸಾಗರ ಹರಿದು ಬರ್ತಿದೆ ಶಿವರಾತ್ರಿ ಉತ್ಸವಕ್ಕಾಗಿ. ಶಿವರಾತ್ರಿಯಲ್ಲಿ ಇಲ್ಲಿ ನಡೀತಕ್ಕಂಥ 4 ಯಾಮದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಅಭಿಷೇಕ ಮಹತ್ತರವಾಗಿರುತ್ತೆ. ಸ್ವಾಮಿಗೆ ವರ್ಷಕ್ಕೊಮ್ಮೆ ಸಂಕ್ರಮಣದಲ್ಲಿ ನಡೀತಕ್ಕಂತಹ ವಿಶೇಷತೆ ಸಾಕಷ್ಟು. ಅದರಲ್ಲೂ ಇವತ್ತು ಮತ್ತಷ್ಟು ವಿಶೇಷವಾಗಿ ಬರ್ತಕ್ಕಂತಹ ಭಕ್ತರು ವಿಶೇಷವಾಗಿ ದರ್ಶನ ಮಾಡಲಿಕ್ಕಾಗಿ ಆಗಮಿಸುತ್ತಿದ್ದಾರೆ. ಬರುವ ಪ್ರತಿಯೊಬ್ಬರು ಗಂಗೆಯನ್ನು ತಂದು ಅಭಿಷೇಕ ಮಾಡುವಂಥ ಕ್ರಮ, ಆಪ್ಯ ಹಾಲನ್ನು ತಂದು ಅಭಿಷೇಕ ಮಾಡುವಂಥ ಕ್ರಮ, ಅಭಿಷೇಕವನ್ನು ದರ್ಶನ ಮಾಡದೆ ಮಹಾಪುಣ್ಯ ಮಹಾಭಾಗ್ಯ. ಶಿವರಾತ್ರಿ ಉತ್ಸವ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ನಿತ್ಯವೂ ನಿತ್ಯೋತ್ಸವವೇ. ಅದರಲ್ಲಿ ಇವತ್ತಿನ ದಿವಸ ಮತ್ತಷ್ಟು ವಿಶೇಷ. ಹರಿ ನಮಃ ಪಾರ್ವತೀಪದೇ ಹರ ಹರ ಮಹಾದೇವ. ಶುಭ ಸೋಮವಾರ ಅಂದರೆ ಶಿವನ ವಾರ. ಗುರುಜಿ, ಮತ್ತೊಂದು ಶಿವನ ಕ್ಷೇತ್ರದ ದರ್ಶನ ಮಾಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಖಂಡಿತಮ್ಮ. ಸರ್ವಂ ಶಿವಮಯಂ. ಎಲ್ಲೆಲ್ಲೂ ಶಿವ, ಎಲ್ಲೂ ಶಿವಾರಾಧನೆ. ಬನ್ನಿ ಶಿವ ದರ್ಶನ ಮಾಡಿ ಬರೋಣ. महादेवाय महाज्ञानाय महायोगिये धीमहि
महाभूताय महागर्ताय महाकायाय धीमहि दिव्यतेजाय धनुर्वेदाय धनुर्धराय धीमहि जगन्नाथाय जगदीशाय जनार्दनाय धीमहि महाबलाय महाबुद्धाय महेश्वराय धीमहि महादेवाय महाज्ञानाय महायोगी धीमहि महाभूताय महागर्ताय महाकायाय धीमहि बालरूपाय विश्वरूपाय विशालाक्षाय विश्वाय महासौम्याय महादयाय ममताय महाय कल्पवृक्षाय कालाधराय करुणाय कालज्ञाने देवसिंहाय दयासिन्धाय दिवाकरादिव्याय सर्वलोकापूजिताय महादेव देवप्रियाय सप्तगिरिक्षेत्रवासनाय महाव्याघ्रावाहनाय पद्मगर्भाय महागर्भाय विश्वगर्भाय धीमहि वज्ररूपाय महारूपाय सर्वरूपाय धीमहि मेघनाथाय विश्वनाथाय यज्ञपतये धीमहि महादेवाय महाज्ञानाय महायोगिये धीमहि महाभूताय महागर्ताय महाकायाय धीमहि महादेवाय महाज्ञानाय महायोगी धीमहि महाभूताय महागर्ताय महाकायाय धीमहि सुमुख विषादान्त विमुख प्रदैवत प्रमुख नमो धर्म तिलक नमो अनन्त हस्त नमो अनन्त नेत्र नमो भव्य शस्त्रास्त्र नम चित्रगात्र नमो दिव्य धर्मस्थ क्षेत्रनाथ मंजुनाथ जय मंजुनाथ श्री मंजुनाथ
ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕಂಸಂದ್ರ ಅಗ್ರಹಾರದಲ್ಲಿ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯ. ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯ ಕಂಸಂದ್ರ. ಕಂಸಂದ್ರದಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರ ಕಾಶಿಯಲ್ಲಿರ್ತಕ್ಕಂಥ ಸ್ವಾಮಿ ಹೇಗೋ ಇಲ್ಲೂ ಹಾಗೇ ಇದ್ದಾನೆ. ಕಾಶಿಯಲ್ಲಿ ಹೇಗೆ ಪುಟ್ಟದಾದಂಥ ಸಾಲಿಗ್ರಾಮ ಮೂರ್ತಿ ನಾವು ನೋಡ್ತೀವೋ ಅದೇ ಪ್ರಕಾರವಾಗಿ ಇಲ್ಲಿರ್ತಕ್ಕಂಥ ಶ್ವೇತವರ್ಣದಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರ, ಇಲ್ಲಿ ಪುಟ್ಟದಾದಂಥ ಕಾಶಿ ವಿಶ್ವೇಶ್ವರ, ಹಾಗೆ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದ ಮುಂಭಾಗದಲ್ಲಿ ಪುಟ್ಟದಾದಂಥ ನಂದಿ, ಅತ್ತ ಗಣಪ, ಇತ್ತ ಗಿರಿಜಾಂಬ. ಒಟ್ಟಾರೆ ಹೇಳಬೇಕಂದ್ರೆ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಕಾಶಿ ವಿಶ್ವೇಶ್ವರನ್ನ ನಾವಿಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ಭಗವಂತ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ಶ್ರೀಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ 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 ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಓಂ ನಮಃ ಶಿವಾಯ 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 ಶಿವಾಯ ನಮಃ. ಹರ ಹರ ಮಹಾದೇವ. 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 ಓಂ ನಮಃ ಶಿವಾಯ ಶಿವಾಯ ನಮಃ. 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 ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಧಿಮಿಕಟ ಮೃದಂಗ ಬಾಜೆ. ಧಿಮಿಕಟ ಮೃದಂಗ ಬಾಜೆ. ಧಿಮಿಕ ಧಿಂ ಮೃದಂಗ ಬಾಜೆ. ಧಿಮಿಕ ಮೃದಂಗ ಬಾಜೆ. ಹರ ಹರ ಮಹಾದೇವ. 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 ಓಂ ನಮಃ ಶಿವಾಯ ಶಿವಾಯ ನಮಃ. 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 ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಧಿಮಿಕ ಧಿಂ ಮೃದಂಗ ಬಾಜೆ. ಧಿಮಿಕ ಮೃದಂಗ ಬಾಜೆ. ಧಿಮಿಕಟ ಮೃದಂಗ ಬಾಜೆ. ಧಿಮಿಕಟ ಮೃದಂಗ ಬಾಜೆ. ಹರ ಹರ ಮಹಾದೇವ.
ಹರ ಹರ ಮಹಾದೇವ. ಸೋಮವಾರದಂದು, ಅದು ಶಿವನ ವಾರದಂದು ಶಿವನ ದರ್ಶನ ಮಾಡುವಂಥದ್ದು ಅಂದರೆ ಎಂಥ ಭಾಗ್ಯ ಅಲ್ವಾ? ಗುರುಜಿಯವರೇ, ಸಾಕಷ್ಟು ವಿಶೇಷವಾದ ಕ್ಷೇತ್ರದ ದರ್ಶನ ಮಾಡಿಸಿದ್ರಿ, ರಾಶಿ ಫಲ ಹೇಗಿದೆ ಅಂತ ಹೇಳಿದ್ರಿ, ನೊಂದವರಿಗೆ ಒಂದಷ್ಟು ಸಾಂತ್ವನವನ್ನು ತಿಳಿಸಿದ್ರಿ. ನಿಮಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ತೆ ಅಮ್ಮ, ಒಳ್ಳೆಯದಾಗಲಿ, ಶುಭವಾಗಲಿ. ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ವೀಕ್ಷಕರೇ. ಮತ್ತೆ ನಿಮ್ಮ ಭೇಟಿ ಮಂಗಳವಾರ, ಅಂದರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ಕಾರ, ಶುಭ ದಿನ.